ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಹೊಡೆತ ಅಷ್ಟಿಷ್ಟಲ್ಲ. ಮಧ್ಯಾಹ್ನದವರೆಗೆ ಬಿಸಿಲ ಪ್ರತಾಪ ಇದ್ದರೆ ಸಂಜೆ ಆಗ್ತಾ ಇದ್ದಂತೆಯೇ ಮೋಡ ಕಟ್ಕೊಳ್ಳುತ್ತೆ, ಮಳೆ ಬರುತ್ತೆ, ಅದು ಕೂಡ ಬಿರುಗಾಳಿ ಸಮೇತ ಬರುಸ್ತಾ ಇದೆ. ಬಿಟ್ಟು ಬರ್ತಾ ಇರುವಂತಹ ಈ ಮಳೆಗೆ ಸಾವು ನೋವುಗಳು ಕೂಡ ಸಂಭವಿಸಿದ್ದಾವೆ. ಮನೆಗಳು ನೆಲಕಚ್ಚಿವೆ, ಕೃಷಿ ಭೂಮಿ ಹಾಳಾಗಿದೆ, ರಸ್ತೆ ಸಂಪರ್ಕ ಕೂಡ ಹಲವು ಕಡೆಗಳಲ್ಲಿ ಕಡಿತಗೊಂಡಿದ್ದು ಅದರ ಬಗೆಗಿನ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಬಾಗಲಕೋಟೆಯಲ್ಲಂತೂ ಧಾರಾಕಾರ ಮಳೆಯಾಗ್ತಿದ್ದು ತತ್ತರಿಸಿ ಹೋಗ್ತಿದ್ದಾರೆ. ಬಿರುಗಾಳಿ ಸಹಿತ ಸುರಿದಂತಹ ಮಳೆಯಿಂದ ಹಲಗುರ್ಕಿ ಗ್ರಾಮದಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಇದರಿಂದ ಕರೆಂಟ್ ಕಟ್ಟಾಗಿ ಇಡೀ ಊರೇ ಕತ್ತಲಲ್ಲಿ ಮುಳುಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಮಹಾಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ನಿನ್ನೆ ಸುರಿದ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಸೋಮಶೇಖರ್ ಅನ್ನೋ ರೈತ 3 ಎಕರೆಯಲ್ಲಿ ಬಾಳೆ ಬೆಳೆದಿದ್ರು. ಇನ್ನೇನು ಕಟಾವಿಗೆ ಬರ್ತಿದೆ ಅನ್ನೋ ಹೊತ್ತಲ್ಲೇ ಬಿರುಗಾಳಿ ಮಳೆಗೆ ಎಲ್ಲ ನೆಲ ಕಚ್ಚಿದೆ. ವರುಣ ದೇವನ ರೌದ್ರಾವತಾರಕ್ಕೆ ಬೀದರ್ ಮಂದಿ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮಹಾಮಳೆ ಆರ್ಭಟಕ್ಕೆ ಬೀದರ್ ತಾಲೂಕಿನ ಕಮಟಾಣ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 2 ಮಕ್ಕಳ ಜೊತೆಗೆ 5 ಗಾಯಗೊಂಡಿದ್ದಾರೆ. ಬೀದರ್ನಲ್ಲಿ ಅಕ್ಷರಶಃ ರಣರಣ ಮಳೆಯಾಗ್ತಿದೆ. ಒಂದೇ ಸಮನೆ ಸುರಿದ ಜೋರು ಮಳೆಗೆ ದೊಡ್ಡ ಅನಾಹುತವೇ ಸೃಷ್ಟಿಯಾಗಿದೆ. ಅಣದೂರವಾಡಿ ಗ್ರಾಮದ ಬಳಿಯ ವಾಟರ್ ಪಾರ್ಕ್ನಲ್ಲಿ 15ಕ್ಕೂ ಹೆಚ್ಚು ಮಂದಿ ಆಟ ಆಡ್ತಿದ್ದವರು ಬಟ್ಟೆ ಬದಲಿಸೋಕೆ ಅಂತ ರೂಮ್ಗೆ ಹೋಗಿದ್ದಾರೆ. ಈ ವೇಳೆ ಬಿರುಗಾಳಿ ಮಳೆ ಅಬ್ಬರಿಸಿದ ಪರಿಣಾಮ ಗೋಡೆ ಕುಸಿದು 10 ಜನ ಗಾಯಗೊಂಡಿದ್ದಾರೆ. ಮಹಾಮಳೆ ಶುರುವಾದ್ರೆ ಅವಾಂತರಗಳು ಕಟ್ಟಿಟ್ಟ ಬುತ್ತಿ. ಯಾರ ಮನೆ ಕುಸಿಯುತ್ತೆ, ಯಾವ ಬೆಳೆ ಹಾಳಾಗುತ್ತೋ ಅನ್ನೋ ಆತಂಕ ಹೆಚ್ಚಾಗುತ್ತೆ. ಮೈಸೂರಿನಲ್ಲೂ ಇಂಥದ್ದೇ ಅನಾಹುತ ಸಂಭವಿಸಿದೆ. ಯರಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಇಟ್ಟಿಗೆ ಗೂಡಿನ ಮೇಲ್ಛಾವಣಿ ದಿಕ್ಕಾಪಾಲಾಗಿದೆ. ಸಂಘ ಸಂಸ್ಥೆಗಳಿಂದ ಸಾಲ ಮಾಡಿ ನಿರ್ಮಾಣ ಮಾಡಿದ್ದ ಇಟ್ಟಿಗೆ ಗೂಡು ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಮಹಾಮಳೆಗೆ ಚಾಮರಾಜನಗರ ಅನ್ನದಾತರು ಕಣ್ಣೀರಿಡ್ತಿದ್ದಾರೆ. ಆಳೆತ್ತರಕ್ಕೆ ಬೆಳೆದು ನಿಂತಿದ್ದ ಬಾಳೆ ಬೆಳೆಯೆಲ್ಲ ನೆಲ ಕಚ್ಚಿದೆ. ಈ ಬಾರಿ ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ವರುಣದೇವ ಕೊಳ್ಳಿ ಇಟ್ಟಿದ್ದಾನೆ. ದೇಶವಳ್ಳಿ, ಹೆಗ್ಗವಾಡಿಪುರ, ಬಸವಟ್ಟಿ, ಕಾವುದವಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಪಾರ ಬಾಳೆ ಬೆಳೆ ನಷ್ಟವಾಗಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಣ್ಣೀರಿಡ್ತಿದ್ದಾರೆ. 15 ದಿನ ಕಟಾವಬೇಕು ನೀ ಇದು ಬಾಯಿಗೆ ಬಂದದು ಕೈಗೆ ಬರೋದಾಗ ಆಗ್ಬಿಟ್ಟಿದೆ. ಆದ್ದರಿಂದ ನಾವು ಇದನ್ನೆಲ್ಲ ಸಾಲ ಮಾಡ್ಕೊಂಡು ಸೋಲ ಮಾಡ್ಕೊಂಡು ನೋಡಿ ನಮ್ಮ ಹೆಂಗಸ್ರ ತಾಲಿ ಚೇಂಜ್ ಮಾಡಿಬಿಟ್ಟು ಮಾಡಿದ್ರು 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದೀವಿ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕಡಲ ತೀರಗಳಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಹೀಗಾಗಿ ಸಮುದ್ರಕ್ಕೆ ಯಾರೂ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಯಾವ ಕ್ಷಣದಲ್ಲಿಯಾದರೂ ಭಾರೀ ಮಳೆಯಾಗೋ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ಮುಂದಿನ 5 ದಿನಗಳ ಕಾಲ ಮೀನುಗಾರಿಕೆ ಮಾಡದಂತೆ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಸಮುದ್ರದಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದ್ದು ಕರ್ನಾಟಕ, ಕೇರಳಂ ಕರಾವಳಿ ತೀರದ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಇನ್ನೆರಡು ದಿನ ಕರುನಾಡಿಗೆ ಮಳೆ ಅಲರ್ಟ್. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಸುರಿತಾ ಇರೋ ಪೂರ್ವ ಮುಂಗಾರು ಜನರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.